ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ನಮಸ್ಕಾರ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಅಮ್ಮ ಕಾರ್ಯಕ್ರಮದ ಇಂದಿನ ಅತಿಥಿಯಾಗಿ ಆಗಮಿಸಲಿದ್ದಾರೆ ವಿಶ್ರಾಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಹಾಗೂ ವಿಶ್ರಾಂತ ಲೋಕಾಯುಕ್ತ ಸಂತೋಷ್ ಹೆಗ್ಡೆಯವರು. ಸಂತೋಷ್ ಹೆಗ್ಡೆಯವರಿಗೆ ಅಮ್ಮ ವೇದಿಕೆಗೆ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ಈ ವೇದಿಕೆಗೆ ನೀವು ನಮ್ಮ ಜೊತೆಯಲ್ಲಿ ನಿಮ್ಮ ಹಳೆಯ ನೆನಪುಗಳನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀರಿ, ನಿಮ್ಮ ಬಾಲ್ಯದ ನೆನಪುಗಳನ್ನು ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀರಿ, ನಿಮ್ಮ ತಾಯಿ ನಿಮ್ಮ ಮೇಲೆ ಬೀರಿದ ಪ್ರಭಾವವನ್ನು ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀರಿ. ಇದನ್ನೆಲ್ಲ ಹೇಳ್ತಾ ಹೇಳ್ತಾ ನೀವು ಯಾರು ಅನ್ನೋದನ್ನು ನಮ್ಮ ಪ್ರೇಕ್ಷಕರು ಹೇಳ್ತಾರಂತೆ, ಅವರನ್ನೇ ಕೇಳ್ತೀನಿ. ಹೇಳ್ತೀರಾ ನಮ್ಮ ಪ್ರೀತಿಯ ಪ್ರೇಕ್ಷಕರೇ, ನಮ್ಮ ಇಂದಿನ ಅತಿಥಿ ಯಾರು? ಸರ್, ಒಟ್ಟಿಗೆ ಕೋರಸ್ನಲ್ಲಿ ನಾವು ಸಂಗೀತ ಹಾಡ್ತೀವಿ ಕೆಲವು ಸರ್ತಿ, ಇವರು ಕೋರಸ್ನಲ್ಲಿ ಸಂತೋಷ್ ಹೆಗ್ಡೆ ಅವರು ಅಂತ ಹೇಳ್ತಿದ್ದಾರೆ. ನಿಮ್ಮ ಹಸನ್ಮುಖಕ್ಕೆ ಅಂಥ ಪ್ರಭಾವ ಇದೆ, ನಿಮ್ಮ ಹೆಸರು ಅಷ್ಟೊಂದು ಜನಪ್ರಿಯ. ಪತ್ರಿಕೆಗಳಲ್ಲಿ ಮತ್ತು ನಿಮ್ಮ ಕಾರ್ಯ ತತ್ಪರತೆಯ ಬಗ್ಗೆ ನಾವು ಬಹಳ ಬಹಳ ಕೇಳಿದ್ದೇವೆ, ನೋಡಿದ್ದೇವೆ. ನಿಮ್ಮ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತಾಡೋದಕ್ಕಿಂತ ಮುಂಚೆ ಒಂದು ಕಿರುಚಿತ್ರವನ್ನು ನೋಡಿ ಅದನ್ನು ಆಧರಿಸಿಕೊಂಡು ಆಮೇಲೆ ಮಾತಾಡ್ತಾ ಹೋಗೋಣ. ಒಂದು ಕಿರುಚಿತ್ರ ನೋಡೋಣ. ಅನ್ಯಾಯ, ಅನೀತಿ, ಅಕ್ರಮ ಎಸಗುವವರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ, ಭ್ರಷ್ಟರ ಪಾಲಿಗೆ ಹಸಿದ ವ್ಯಾಘ್ರನಂತಿದ್ದ ವ್ಯಕ್ತಿಯೇ ಸಂತೋಷ್ ಹೆಗ್ಡೆ. ದುಷ್ಕರ್ಮಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ನಿಷ್ಠಾವಂತ ಅಧಿಕಾರಿ ಸಂತೋಷ್ ಹೆಗ್ಡೆ. ನ್ಯಾಯಗಳಿಗಾಗಿ ತಮ್ಮನ್ನೇ ಪಣಕ್ಕಿಟ್ಟು ದುಡಿದ ಕರ್ಮಯೋಗಿ. ಇದಕ್ಕೆಲ್ಲ ಸ್ಫೂರ್ತಿ ತಾಯಿ ಮೀನಾಕ್ಷಿಯವರು. ತಂದೆ KS ಹೆಗ್ಡೆ ಕೂಡ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಮೂರ್ತಿಗಳಾಗಿದ್ದವರು. ತಾಯಿ ಮೀನಾಕ್ಷಿಯವರಿಗೆ ಮಗನೂ ಸಹ ತಂದೆಯಂತಾಗಬೇಕೆಂಬುದೇ ಮಹದಾಸೆ. ರಾಜಕೀಯದ ಸೋಂಕು ತಗಲದ ಹಾಗೆ ಕಟ್ಟುನಿಟ್ಟಾಗಿ ಮಗನನ್ನ ಬೆಳೆಸಿದ್ರು. ಈ ಸಂತೋಷ್ ಅವರು ಕೂಡ ತಾಯಿ ಹಾಕಿಕೊಟ್ಟ ಸೂತ್ರನ ದಾಟಲಿಲ್ಲ. ಮಕ್ಕಳಿಗಾಗಿ ಸರ್ವಸುಖವನ್ನೂ ತ್ಯಾಗ ಮಾಡಿದ್ರು. ತಾಯಿ ಪಟ್ಟ ಶ್ರಮಕ್ಕೆ ಈ ಸಂತೋಷ್ ಹೆಗ್ಡೆ ಛಲದಿಂದ ಓದಿ ವಿದ್ಯಾವಂತರಾಗಿ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಂಡರು. ಅನಂತರ ಕೇಂದ್ರದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ನಿರ್ವಹಿಸಿದರು. ಇದೆಲ್ಲವನ್ನ ತಾಯಿ ಕಣ್ಣಾರೆ ನೋಡಿ ಆನಂದಿಸಿದರು. ತಾಯಿಯ ಆಸೆಯಂತೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯೂ ಆದರು. ಆದರೆ ದುರ್ದೈವವಶಾತ್ ನ್ಯಾಯಮೂರ್ತಿ ಹುದ್ದೆ ಏರುವ 20 ದಿನಗಳ ಹಿಂದೆಯಷ್ಟೇ ತಾಯಿ ವಿಧಿವಶರಾಗಿದ್ದರು. ಆದರೆ ತಾಯಿ ಹೊತ್ತಿದ್ದ ಮಹದಾಸೆಯನ್ನ ಸಂತೋಷ್ ಹೆಗ್ಡೆ ಈಡೇರಿಸಿ ಅದಕ್ಕಿಂತಲೂ ಹೆಚ್ಚಾಗಿ ಸತ್ಯ, ನ್ಯಾಯ, ಕಾನೂನಿಗಾಗಿ ದುಡಿದ ಅಪರೂಪದ ವ್ಯಕ್ತಿ ಅನಿಸ್ಕೊಂಡ್ರು. ಇಷ್ಟೆಲ್ಲ ಸಾಧನೆಗೆ ತಾಯಿ ಮೀನಾಕ್ಷಿಯವರೇ ಕಾರಣ, ಅವರೇ ಸ್ಫೂರ್ತಿ. ಚಿಕ್ಕ ವಯಸ್ಸಿನಲ್ಲಿ ನೀವು ಇಂಥದ್ದು ಆಗಬಹುದು ಅನ್ನುವ ಕನಸು ನಿಮಗಿತ್ತ, ಮನಸ್ಸು ನಿಮಗಿತ್ತ, ಅಥವಾ ಎಲ್ಲಿಂದ ಆರಂಭ ಆಯಿತು ಇಂಥ ಒಂದು ತುಡಿತ, ನಾನು ಇಂಥ ಒಂದು ವ್ಯಕ್ತಿ ಆಗಬೇಕು ಅನ್ನುವಂಥ ಒಂದು ತುಡಿತ? ಅಂಥ ಒಂದು ಆಂಬಿಷನ್ ಎಂದೂ ಇಟ್ಕೊಳ್ಳಿರಲಿಲ್ಲ. ಮುಂದಕ್ಕೆ ಏನಾಗ್ತೇನೆ ಅನ್ನೋ ವಿಚಾರದಲ್ಲಿ ನಾನು ಯಾವುದೇ ಒಂದು ಗಡುವಿಗೆ ಹೋಗಲೇ ಇಲ್ಲ. ಬಂದದ್ದನ್ನು ಸ್ವೀಕರಿಸುವಂಥ ವ್ಯಕ್ತಿ ನಾನು. ಅದಕ್ಕಾಗಿ ಪ್ರಯತ್ನ ಪಡುವ ವ್ಯಕ್ತಿ ಅಲ್ಲ ನಾನು. ಆದರೆ ಕೈಗೆ ತಗೊಂಡಂಥ ಕೆಲಸವನ್ನು ಸಂಪೂರ್ಣ ನಿಷ್ಠೆಯಿಂದ ಮುಗಿಸ್ಬೇಕನ್ನೋ ಒಂದು ಇಚ್ಛೆ ನನ್ನಲ್ಲಿತ್ತು. ಅದರಲ್ಲಿ ಖಂಡಿತವಾಗಿ ನನ್ನ ತಾಯಿ ಭಾಳಷ್ಟು ಸಹಭಾಗಿಗಳಾಗಿದ್ದಾರೆ ಈ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡು ಬರೋಕ್ಕೆ.
ಅವ್ರು ಮಾಡಿದಂಥ ಕುಟುಂಬಕ್ಕೆ ಮಾಡಿದಂಥ ಕೆಲಸಗಳನ್ನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನೋಡಿದಾದರೆ ಒಂದು ಅದ್ಭುತ ವ್ಯಕ್ತಿ ಅವರು. ಅವ್ರಿಗೆ ಜಾಸ್ತಿ ವಿದ್ಯಾಭ್ಯಾಸ ಇರಲಿಲ್ಲ. 7 ವರ್ಷದಲ್ಲಿ ನಾವು 6 ಜನ ಮಕ್ಕಳು. ಕೊನೆಯವರು ಟ್ವಿನ್ಸ್ ಆಗಿದ್ರು, ಅವಳಿ ಆಗಿದ್ರು. ತಿಳ್ಕೊಳ್ಳಿ, 7 ವರ್ಷದ ದೊಡ್ಡ ಮಗ, ಆವಾಗ ತಾನೇ ಹುಟ್ಟಿದ 2 ಹುಡುಗಿಯರು. ಇವ್ರನ್ನೆಲ್ಲ ಬೆಳೆಸ್ಕೊಂಡು ಬರ್ಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟಿರ್ಬೇಕು ಅವರು. ಶಾಲೆಯಲ್ಲಿ ಏನಾದರೂ ತಪ್ಪು ಮಾಡಿದಾಗ, ಎಲ್ಲೋ ದೂರುಗಳು ನಿಮ್ಮ ಬಗ್ಗೆ ಬಂದಾಗ ಶಾಲಾ ಮಾಸ್ಟರ್ ಹತ್ರ ಬಂದು ಮಾತಾಡಿದ್ದು, ಅಥವಾ ಮನೆಯಲ್ಲಿ ಈ ನ್ಯಾಯಮೂರ್ತಿಗೆ ಆಗ ನ್ಯಾಯಯುತವಾದ ಶಿಕ್ಷೆ ಕೊಟ್ಟಿದ್ದು ಏನಾದರೂ ನಡೆದಿತ್ತಾ? ಆಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ಶಾಲೆ ಕರೆಸುವಂತ ಒಂದು ಪ್ರಾಕ್ಟೀಸ್ ಇರಲಿಲ್ಲ. ಏನಾದ್ರು ತಪ್ಪು ಮಾಡಿದ್ರೆ ಅಲ್ಲೇ ಶಿಕ್ಷೆ ಕೊಡ್ತಾ ಇದ್ರು. ಅದಕ್ಕೆ ತಂದೆ ತಾಯಿಗಳ ಪರ್ಮಿಷನ್ ಬೇಕಾಗಿರ್ಲಿಲ್ಲ. ಶಿಕ್ಷೆ ಅಂತೂ ಅಷ್ಟೊಂದು ಕಠಿಣವಾದ ಶಿಕ್ಷೆ ಇರಲಿಲ್ಲ. ಅಲ್ಲ, ನಾನು ಮನೆಯ ಮಟ್ಟಿಗೆ ಕೇಳ್ತಾ ಇದ್ದೇನೆ. ಮನೆಯಲ್ಲ, ಹೌದು. ನಾವು ಬೆಳೀತಾ ಇರುವಾಗ ನಮ್ಮೊಳಗೆ ಜಗಳ ಆಗ್ತಾ ಇತ್ತು. ಇದನ್ನ ಇತ್ಯರ್ಥ ಮಾಡಕ್ಕೆ ಅವ್ರು ಹೋಗ್ತಾ ಇರ್ಲಿಲ್ಲ. ಸರ್, ಯಾವ ತರ ಜಗಳ ಆಗ್ತಾ ಇತ್ತು? ಯಾಕಂದ್ರೆ ನೀವು ಬಹಳ ದೊಡ್ಡ ವ್ಯಕ್ತಿ ಈಗ, ಬಟ್ ನಿಮ್ಮ ಈಗಿನ ಸಾಧನೆಗಳ ಬಗ್ಗೆ ನಮಗೆ ಗೊತ್ತಷ್ಟೇ ಹೊರತು ಆಗಿನ ತುಂಟತನದ ಬಗ್ಗೆ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋ ಆಸಕ್ತಿ. ಬಹಳಷ್ಟು ಜಗಳಗಳಾಗ್ತಾ ಇದ್ವು ವಿಚಾರದಲ್ಲಿ. ಒಂದು ರೇಡಿಯೋ ಹಾಕ್ತಾ ಇರುವಾಗ ಯಾವ ಚಾನೆಲ್ ಹೋಗಬೇಕು, ರೇಡಿಯೋ ಸಿಲೋನ್ ಹೋಗಬೇಕು, ಬಿನಾಕ ಗೀತ್ಮಾಲಕ್ಕೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಕೂಡ ನಮ್ಮೊಳಗೆ ಚರ್ಚೆ ಆಗ್ತಿತ್ತು. ಅದು ಚರ್ಚೆ ಜಗಳದಲ್ಲಿ ಅಂತ್ಯವಾಗ್ತಾ ಇತ್ತು. ಮತ್ತೆ ನನ್ನ ಇಮಿಡಿಯೇಟ್ ಬ್ರದರ್, 1 ವರ್ಷ 2 ತಿಂಗಳು ದೊಡ್ಡವನು, ಅವನು ನನಗಿಂತ ಜಾಸ್ತಿ ತುಂಟ. ನನಗೆ ಈ ಡ್ರೆಸ್ ಹಾಕೋದ್ರಲ್ಲಿ ಭಾಳ ಇಷ್ಟ. ಅಂದರೆ ನಾನೇ ಇಸ್ತ್ರಿ ಹಾಕ್ಬಿಟ್ಟು ಅದನ್ನೆಲ್ಲ ಸರಿಯಾಗಿ ಇಟ್ಟು ಒಂದೇ ಜಾಗದಲ್ಲಿ ಇಡ್ತಾ ಇದ್ದೆ. ಅವನು ಬಂದು ಅದನ್ನು ತಗೊಂಡೋಗಿ ಒಂದೇ ಹೈಟ್ ಎಲ್ಲ ನಮ್ದು, ಒಬ್ಬರು ಶರ್ಟ್ ಒಬ್ರು ಇನ್ನೊಬ್ರಿಗೆ ಆಗ್ತಾ ಇತ್ತು. ಅವ್ನು ಹಾಕೊಂಡು ಹೋಗ್ತಾ ಇದ್ದ. ಜಗಳ ನಡೀತಾನೆ ಇತ್ತು. ಇಂಥ ಜಗಳಗಳು ನಡೀತಾನೆ ಇದ್ವು. ಮತ್ತೆ ಮನೆಯಲ್ಲಿ ಯಾವುದೇ ಒಂದು ಆಟ ಆಡುವಾಗ ಚರ್ಚೆ ಆಗ್ತದೆ, ಆಮೇಲೆ ಜಗಳ ಆಗ್ತದೆ. ಇದನ್ನೆಲ್ಲ ಅವ್ರು ಸಮಾಧಾನ ಹೇಳ್ತಾ ಇದ್ರು. ಅದು ಯಾರಾದರೂ ಜಾಸ್ತಿ ತಪ್ಪು ಮಾಡಿದೆ ತಂದೆಗೆ ಹೇಳ್ತಾ ಇದ್ರು, ನೋಡಿ ಇವರು ಈ ರೀತಿ ಮಾಡಿದ್ರು ಅಂತ. ಅವ್ರು ಬಂದು 2 ಎಕ್ಕಪಾಳಕ್ಕೆ ಹೊಡೆದ್ಬಿಟ್ಟು ಅವ್ರ ಅಷ್ಟಕ್ಕೆ ಹೋಗ್ತಾ ಇತ್ತು. ಅವತ್ತಿನ ದಿವಸ ಸಾಧಾರಣ ವಿಚಾರ ಇದೆಲ್ಲ. ಈಗ ಬಹಳ ದೊಡ್ಡ ದರ್ಜೆಯ ಕುಟುಂಬಗಳು, ಅಂದರೆ ಹಣಕಾಸಿನ ಮಟ್ಟಿಗೆ ದೊಡ್ಡ ದರ್ಜೆಯ ಕುಟುಂಬಗಳಲ್ಲಿ ಓದೋದಕ್ಕೆ ಧಾರಾಳವಾಗಿ ಹಣ ಹಾಕ್ತಾರೆ. ನೀವು ಹೇಳಿದ್ರಿ, ನೀವು ಬಹಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು, ಆದರೆ ಉನ್ನತವಾದ ವ್ಯಾಸಂಗವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಇದು ಹೇಗೆ ಸಾಧ್ಯ ಆಯಿತು? ಮೊದಲೇ ನನ್ನ ತಂದೆ ತಾಯಿಗಳು ಹೇಳ್ತಾ ಇದ್ರು ಏನಂದರೆ, ನಮಗಿರುವಂಥ ಆದಾಯದಲ್ಲಿ ನಿಮಗೆ ವಿದ್ಯಾಭ್ಯಾಸ ಮತ್ತು ಹೊಟ್ಟೆ ತುಂಬ ಅನ್ನ ಹಾಕುವಂಥ ಶಕ್ತಿ ನಮ್ಮಲ್ಲಿದೆ. ಆದ್ದರಿಂದ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಯಾವುದೇ ಅನಿಸಿಕೆಗಳಿದ್ರೂ ಕೂಡ ಅದರೊಳಗೆ ಇಟ್ಕೊಳ್ಳಿ ಅಂತ ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಆದ್ದರಿಂದ ಇದ್ದದ್ರಲ್ಲೇ ಸಂತೃಪ್ತಿ ಪಡೆಯುವಂಥ ಒಂದು ಅಭ್ಯಾಸವನ್ನು ನಾವು ಕಲ್ತ್ಕೊಂಡು ಬಂದಿದ್ದೀವಿ, ನಾನು ನನ್ನ ಸಹೋದರರೆಲ್ಲ. ಮತ್ತು ಅಂಥ ದೊಡ್ಡ ವಿದ್ಯಾಭ್ಯಾಸ ಪರದೇಶಕ್ಕೆ ಹೋಗಿ ಕಲಿಯುವಂಥ ಇದನ್ನು ನಾವು ಮಾಡಿಲ್ಲ. ಪ್ರತಿ ವರ್ಷ ಪಾಸ್ ಆಗ್ತಾ ಇದ್ವಿ, ಮೇಲಿನ ಕ್ಲಾಸಿಗೆ ಹೋಗ್ತಾ ಇದ್ವಿ. ಮತ್ತು ಯಾವ ವೃತ್ತಿಗೆ ಸೇರ್ಬೇಕನ್ನೋ ವಿಚಾರದಲ್ಲಿ ಕೆಲವೊಂದು ಮಾಡಿದ್ದು. ನಾನು ಒಂದ್ಸಲ ಮೆಡಿಕಲ್ ಕಾಲೇಜಿಗೆ ಹೋಗಿದ್ದೆ, ಅದು ನನಗೆ ಸರಿಯಾಗಿಲ್ಲ, ನನಗೆ ಸರಿ ಕಾಣಿಸ್ಲಿಲ್ಲ. ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರೆ ಅಡ್ಮಿಷನ್ ಎಲ್ಲ ಆಗಿತ್ತು. ಮತ್ತೆ 6 ತಿಂಗಳಲ್ಲಿ ಬಿಟ್ಬಿಟ್ಟು ಬಂದೆ. ಮತ್ತೆ ಲಾ ಕಾಲೇಜಿಗೆ ಸೇರಿದೆ, ಅಲ್ಲಿ ಮುಂದುವರ್ಸ್ಕೊಂಡು ಬಂದೆ. ಬಹುಶಃ ನೀವು ಮೆಡಿಕಲ್ಗೆ ಹೋಗಿ ಸೇರ್ಕೊಂಡಾಗ ಅದನ್ನೇ ಮುಂದುವರಿಸ್ಕೊಂಡು ಡಾಕ್ಟರ್ ಆಗಿದ್ರು ಕೂಡ ನಿಮ್ಮ ಹಸನ್ಮುಖನ ನೋಡಿನೇ ಒಂದಷ್ಟು ಜನ ರೋಗಿಗಳು ಬೇಗ ಗುಣ ಆಗ್ಬಿಡ್ತಿದ್ರೇನೋ ಅಂತ ನನಗನ್ಸುತ್ತೆ. ಒಂದು ಚಿಕ್ಕ ಬ್ರೇಕನ್ನು ತಗೊಂಡು ಈ ಕಾರ್ಯಕ್ರಮನ ಮುಂದುವರಿಸೋಣ ಸರ್. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.